ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ಸ್ಟೆಂಟ್ಸ್ ಲವ್ ಎಪಿಸೋಡ್ 8ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಅದಕ್ಕಿಂತ ಮೊದಲು ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಕಾಣೋ ಗಂಟೆ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜಾವ್ ಸುಜಿನ್ ಬೇ ಆಕಾಶ ನೋಡ್ತಾ ನಿಂತಿರ್ತಾರೆ. ಆಕಾಶದಲ್ಲಿ ಎಷ್ಟೊಂದು ನಕ್ಷತ್ರ ಇದೆ. ಬೆಳಿಗ್ಗೆ ಹೊತ್ತು ಇದನ್ನೆಲ್ಲ ನೋಡೋದಿಕ್ಕೆ ಸಾಧ್ಯನೇ ಇಲ್ಲ. ರಾತ್ರಿ ಸಮಯದಲ್ಲಿ ಆಕಾಶ ತುಂಬಾ ಸುಂದರವಾಗಿ ಕಾಣುತ್ತೆ ಅಂತ ಹೇಳ್ತಾಳೆ. ಅದೇ ಸಮಯಕ್ಕೆ ಆಕಾಶದಿಂದ ಒಂದು ನಕ್ಷತ್ರ ಬೀಳ್ತಾ ಇರೋದನ್ನ ನೋಡಿ ಏನಾದ್ರೂ ಆಸೆ ಇದ್ರೆ ಅದನ್ನ ಬೇಡ್ಕೊಳ್ಳಿ, ಅದು ಈಡೇರುತ್ತೆ ಅಂತ ಹೇಳ್ತಾಳೆ. ಆಗ ನಮ್ ಹೀರೋಯಿನ್ ಮುಖನ ನೋಡ್ತಾ ನಿಂತಿರ್ತಾನೆ. ಆಗೋಳು ಯಾಕಾಗ್ ನೋಡ್ತಾ ಇದ್ದೀರಾ, ಏನಾದ್ರೂ ಕೋರಿಕೆ ಇದ್ರೆ ಅದನ್ನ ಬೇಡ್ಕೊಳ್ಳಿ, ಈಡೇರುತ್ತೆ ಅಂತ ಹೇಳ್ತಾಳೆ. ಆದ್ರೆ ನಮ್ ಹೀರೋ ಮಾತ್ರ ಹೀರೋಯಿನ್ ಮುಖನ ನೋಡ್ತಾ ನಿಂತಿರ್ತಾನೆ. ಆದ್ರೆ ನಮ್ ಸುಜಿನ್ ಬೇ ಹನಿ ಯಾವಾಗ್ಲೂ ಕೂಡ ನನ್ನನ್ನ ಪ್ರೀತಿಸ್ಬೇಕು, ನಾವಿಬ್ರು ಜೊತೆಲೇ ಇರಬೇಕು, ಯಾವತ್ತೂ ಕೂಡ ನಾವು ದೂರ ಆಗಬಾರ್ದು ಅಂತ ಹೇಳಿ ದೇವ್ರ ಹತ್ರ ಬೇಡ್ಕೊಂಡು ತಿರುಗಿ ನೋಡಿದ್ರೆ ನಮ್ಮ ಹೀರೋಯಿನ್ ಮುಖನ ನೋಡ್ತಾ ನಿಂತಿರ್ತಾನೆ. ಆಗಳು ಅವನ ಕೈನ ಇಟ್ಕೊಂಡು ಇಬ್ರು ಕೂಡ ಕಿಸ್ ಮಾಡ್ತಾ ಮೊದಲನೇ ಸಾರಿ ಹಾಸ್ಪಿಟಲ್ಲಿ ಜಾವ್ ಸುಜಿನ್ ಬೇ ಮೀಟ್ ಆಗಿದ್ದು. ಹಾಗೆ ಜಾವ್ ಸುಜಿನ್ ಬೇಗಾಗಿ ಅವ್ರ ಮನೆಗೆ ಹೋಗಿದ್ದು. ಗುರು ಪೂಜೆಗೆ ಇಬ್ರು ಕೂಡ ಜೊತೆಲಿ ಕಾರಲ್ಲಿ ಹೋಗಿದ್ದು. ಇದನ್ನೆಲ್ಲ ನೆನಪು ಮಾಡ್ಕೋತಾರೆ. ನೆಕ್ಸ್ಟ್ ಸೀನಲ್ಲಿ ಡಾಕ್ಟರ್ ಶಾವ್ ಕೂಡ ಊದಿ ಮನೇಲೆ ಇರ್ತಾರೆ, ರೆಡಿ ಆಗ್ತಾ ಇರ್ತಾರೆ. ನಮ್ ಹೀರೋಯಿನ್ ಇನ್ನು ಮಲ್ಕೊಂಡಿರ್ತಾಳೆ. ಜಾವ್ ಸುಜಿನ್ ಬೇ ಕಣ್ಣಿಗೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿ ರೆಡಿ ಆಗ್ತಾ ಇದ್ರೆ ಶಾವ್ ಕೂಡ ಊದಿಗೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿ ರೆಡಿ ಆಗ್ತಾ ಇರ್ತಾನೆ. ಡಾಕ್ಟರ್ ಜಾವ್ ಸುಜಿನ್ ಬೇಗಾಗಿ ಪ್ರೀತಿಯಿಂದ ಬ್ರೇಕ್ಫಾಸ್ಟ್ ನ ರೆಡಿ ಮಾಡ್ತಾರೆ. ಮತ್ತೊಂದ್ ಕಡೆ ಶಾವ್ ಕೂಡ ಊದಿಗಾಗಿ ತಿಂಡಿನ ರೆಡಿ ಮಾಡ್ತಾರೆ. ನೆಕ್ಸ್ಟ್ ಸೀನ್ ನಲ್ಲಿ ಸುಜಿನ್ ಬೇಗೆ ಮೆಸೇಜ್ ಬರುತ್ತೆ. ಡಾಕ್ಟರ್ ಶಾವ್ ಮೆಸೇಜ್ ಮಾಡಿರ್ತಾರೆ, ಬ್ರೇಕ್ಫಾಸ್ಟ್ ಟೇಬಲ್ ಮೇಲೆ ಇಟ್ಟಿದ್ದೀನಿ, ತಿಂಡಿ ತಿನ್ನು ಅಂತ ಹೇಳಿ ಮೆಸೇಜ್ ಮಾಡಿರ್ತಾರೆ. ಆಗ ಅವಳಿಗೆ ರಾತ್ರಿ ನಡೆದ ಘಟನೆ ನೆನಪಾಗುತ್ತೆ. ಜಾವ್ ಸುಜಿನ್ ಬೇ ಇಬ್ರು ಕೂಡ ಕಿಸ್ ಮಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಕರೆಂಟ್ ಬರುತ್ತೆ. ಆಗ ಅವಳು ಕರೆಂಟ್ ಬಂತು ಅಂತ ಹೇಳ್ತಾರೆ. ಆಗ ನಮ್ ಹೀರೋ ಈಗಾಗಲೇ ಸಮಯ ಆಗಿದೆ, ಹೋಗಿ ಮಲ್ಕೋ ಅಂತ ಹೇಳಿ ಇಬ್ರು ಕೂಡ ಹೋಗೋದಿಕ್ಕೆ ಅಂತ ಹೋಗ್ತಾರೆ. ಆಗ ನಮ್ ಹೀರೋಯಿನ್ನು ಹನಿ ನೀನ್ ಫೋನ್ ಕೊಡಿಲಿ ಅಂತ ಕೇಳ್ತಾಳೆ. ಆಗ ನಮ್ ಹೀರೋ ಕೂಡ ಸುಜಿನ್ ಬೇಗೆ ಫೋನ್ ಕೊಡ್ತಾನೆ. ಆಗ ಅವಳು ನಮ್ ಹೀರೋ ಫೋನಲ್ಲಿ ಅವಳ ಹೆಸರನ್ನ ಬೇಬೆ ಅಂತ ಸೇವ್ ಮಾಡಿ, ಹನಿ ಇನ್ ಮುಂದೆ ನೀವು ನನ್ನನ್ನ ಬೇಬೆ ಅಂತಲೇ ಕರಿಬೇಕು, ನಾನು ಹನಿ ಅಂತ ಕರಿತೀನಿ, ಒಂದ್ಸಾರಿ ನನ್ನ ಹೆಸರನ್ನ ಕರೀರಿ ಅಂತ ಹೇಳ್ತಾಳೆ. ಆಗ ನಮ್ ಹೀರೋ ಫೋನ್ ನ ನೋಡಿ ಬೇಬೆ ಅಂತ ಕರೀತಾನೆ. ಇಬ್ರು ಕೂಡ ಗುಡ್ ನೈಟ್ ಅಂತ ಹೇಳಿ ಹೋಗಿ ಮಲ್ಕೋತಾರೆ. ಇದನ್ನೆಲ್ಲ ನೆನಪು ಮಾಡ್ಕೊಂಡು ಬೇಬೆ ಹೆಸರು ತುಂಬಾ ಚೆನ್ನಾಗಿದೆ, ಇದು ಒಳ್ಳೆ ಪ್ರೋಗ್ರೆಸ್ಸೇ ಅಂತ ಹೇಳಿ ಫೋನಲ್ಲಿ ಮಾತಾಡ್ಕೊಂಡು ಬರ್ತಾಳೆ. ಅದೇ ಸಮಯಕ್ಕೆ ಜಿಂಗ್ ಜಿಂಗ್ ಕೂಡ ಜಿಯಾವೆ ಆಡಿದ ಹಾಡನ್ನ ಕೇಳಿಸ್ಕೋತಾ ಕೂತಿರ್ತಾಳೆ. ಆಗ ನಮ್ ಹೀರೋಯಿನ್ ಅದನ್ನ ನೋಡಿ ಹಿಂದೆ ಒಂದ್ಸಾರಿ ಜಿಂಗ್ ಜಿಂಗ್ ಸುಜಿನ್ ಬೇ ಜೊತೆ ನಾನು ಜಿಯಾವೆ ಫ್ಯಾನ್ ಅಂತ ಹೇಳಿದ್ದನ್ನ ನೆನಪು ಮಾಡ್ಕೊಂಡು ನಾನು ಪ್ರೋಗ್ರಾಮ್ಗೆ ಬರ್ತೀನಿ, ಹಾಗೆ ನನ್ನ ಜೊತೆ ನನ್ನ ಫ್ರೆಂಡನ್ನು ಕೂಡ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾಳೆ. ಆಗ ಜಿಂಗ್ ಜಿಂಗ್ ಅದಕ್ಕೆ ನೀನು ಯಾವುದಾದ್ರೂ ಹುಡುಗಿ ಜೊತೆ ಡೇಟಿಗೆ ಹೋಗ್ತಿದ್ದೀರಾ ಅಂತ ಕೇಳ್ತಾಳೆ. ಆಗ ನಮ್ಮ ಹೀರೋಯಿನ್ ಹೌದು, ಅವನು ಎಷ್ಟೊಂದು ಹ್ಯಾಂಡ್ಸಮ್ ಆಗಿದ್ದಾನೆ ಗೊತ್ತಾ ನಿನಗೆ, ಅವನು ಬೇರೆ ಯಾರು ಇಲ್ಲ ಜಿಯಾವೆ, ನಿನಗೆ ಗೊತ್ತಲ್ವಾ ಅಂತ ಹೇಳ್ತಾಳೆ. ಆಗ ಜಿಂಗ್ ಜಿಂಗ್ ಅದಕ್ಕೆ ನೀವು ಅಂತ ಹೇಳಿ ಕೋಪದಿಂದ ಎದ್ದಿತ್ಕೋತಾಳೆ. ಆಗ ನಮ್ಮ ಹೀರೋಯಿನ್ ನನಗೆ ಗೊತ್ತು, ಇವತ್ತು ಜಿಯಾವೆ ಫ್ಯಾನ್ ಮೀಟಿಂಗ್ ಇದೆ, ನೀನು ಕೂಡ ಬರ್ತೀಯಾ ಅಂತ ಕೇಳ್ತಾಳೆ. ಆಗ ಜಿಂಗ್ ಜಿಂಗ್ ನಿಜ ಹೇಳ್ತಿದ್ದೀರಾ ಅಂತ ಹೇಳಿ ತುಂಬಾನೇ ಖುಷಿಯಾಗಿರ್ತಾಳೆ. ಈಗ ಇಬ್ರು ಕೂಡ ಬರ್ತಾರೆ. ಇವಳು ನನ್ನ ತಂಗಿ ಜಿಂಗ್ ಜಿಂಗ್ ಅಂತ, ನೀನ್ ದೊಡ್ಡ ಫ್ಯಾನು, ಇವತ್ತು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡು ಅಂತ ಹೇಳಿ ಪರಿಚಯ ಮಾಡ್ಕೊಡ್ತಾಳೆ. ಆಗ ಜಿಂಗ್ ಜಿಂಗ್ ಆಲ್ ದ ಬೆಸ್ಟ್ ಅಂತ ಹೇಳಿ ವಿಶ್ ಮಾಡ್ತಾಳೆ. ಆಗ ಅವನು ಕೂಡ ಜಿಂಗ್ ಜಿಂಗ್ ಸ್ಟೈಲ್ ಅಲ್ಲೇ ಥ್ಯಾಂಕ್ ಯು ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ನಮ್ ಹೀರೋ ಏನ್ ಮಾಡ್ತಿದ್ಯಾ, ಬಿಸಿನಾ ಅಂತ ಹೇಳಿ ಸುಜಿನ್ ಬೇಗೆ ಮೆಸೇಜ್ ಮಾಡ್ತಾನೆ. ನಮ್ ಹೀರೋಯಿನ್ ಫೋನ್ ನೋಡ್ತಾ ಕೂತಿದ್ರೆ ಜಿಂಗ್ ಜಿಂಗ್ ಸೆಲ್ಫಿ ತಗೋತಿರ್ತಾಳೆ. ಸಂಜೆ ಎಲ್ ಸಿಗೋಣ ಅಂತ ಮೆಸೇಜ್ ಮಾಡ್ತಾನೆ. ಆಗ ನಮ್ ಹೀರೋಯಿನ್ ರೆಸ್ಟೋರೆಂಟ್ ನ ಬುಕ್ ಮಾಡೋದಿಕ್ಕೆ ಹೇಳ್ತಾಳೆ. ಅದೇ ಸಮಯಕ್ಕೆ ಜಿಂಗ್ ಜಿಂಗ್ ಸುಜಿನ್ ಬೇನ ನೋಡಿ ಯಾರ್ ಜೊತೆ ಮಾತಾಡ್ತಿದ್ಯಾ ಅಂತ ಕೇಳ್ತಾಳೆ. ಆಗ ನಮ್ ಹೀರೋಯಿನ್ ನಿಮ್ಮ ಅಣ್ಣನ ಜೊತೆ ಮಾತಾಡ್ತಿದ್ದೀನಿ ಅಂತ ಹೇಳಿ ಫೋನ್ ತೋರಿಸ್ತಾಳೆ. ಅದೇ ಸಮಯಕ್ಕೆ ಜಿಂಗ್ ಜಿಂಗ್ಗೆ ಫೋನ್ ಬರುತ್ತೆ. ಫೋನ್ ಅಲ್ಲಿ ಮಾತಾಡ್ತಾ ನಾನು ಜಿಯಾವೆ ಶೋ ನೋಡೋದಿಕ್ಕೆ ಬಂದಿದ್ದೀನಿ, ಸುಜಿನ್ ಬೇ ನನ್ನನ್ನ ಅವಳ ಪ್ರೀತಿ ತಂಗಿ ಅಂತ ಹೇಳಿ ಪರಿಚಯ ಮಾಡ್ಕೊಟ್ಲು ಅಂತ ಹೇಳಿ ಫೋನ್ ಅಲ್ಲಿ ಮಾತಾಡ್ತಿದ್ರೆ ನಮ್ ಹೀರೋಯಿನ್ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾಳೆ. ಆಗ ಜಿಂಗ್ ಜಿಂಗ್ ಫ್ರೆಂಡು ಆಗಿದ್ರೆ ಸುಜಿನ್ ಬೇ ಮೇಲೆ ನಿನ್ಗೆ ಪ್ರೀತಿ ಇದೆಯಾ ಅಂತ ಕೇಳ್ತಾಳೆ. ಆಗ ಜಿಂಗ್ ಜಿಂಗ್ ಹೌದು, ಈಗ ಪ್ರೀತಿ ಇರೋ
ಹಾಗೆ ನಾಟಕ ಮಾಡ್ತೀನಿ. ಆಮೇಲೆ ಅವಳಿಗೆ ಏನ್ ಮಾಡ್ತೀನಿ ನೋಡು, ನಮ್ಮ ಅಣ್ಣನಿಂದ ದೂರ ಆಗೋವರೆಗೂ ಅವಳನ್ನ ನಾನು ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾಳೆ. ಆಗ ನಮ್ಮ ಹೀರೋಯಿನು ಮನ್ಸಲ್ಲೇ, ಈಗ ನೀನು ಸತ್ಯ ಹೇಳ್ತಿದ್ಯಾ ನೋಡು, ನಿನಗೆ ಏನ್ ಮಾಡ್ತೀನಿ ಅಂತ ಹೇಳಿ ಮನ್ಸಲ್ಲೇ ಯೋಚನೆ ಮಾಡ್ತಾಳೆ. ನೆಕ್ಸ್ಟ್ ಸೀನಲ್ಲಿ, ನನಗೆ ಶೋ ನೋಡೋದಕ್ಕೆ ಮನ್ಸಿಲ್ಲ, ನನ್ಗೆ ಯಾಕೋ ಮೈಗೆ ಹುಷಾರಿಲ್ಲ, ನಾನು ಮನೆಗೆ ಹೋಗ್ತೀನಿ, ನಡಿ ಹೋಗೋಣ ಅಂತ ಹೇಳ್ತಾಳೆ. ಆಗ ಜಿಂಗ್ ಜಿಂಗ್, ನಾನು ಶೋ ನೋಡಬೇಕು, ನೋಡ್ದಲೇ ಬರೋದಿಲ್ಲ ಅಂತ ಹೇಳ್ತಾಳೆ. ಆಗ ಸುಜಿನ್ ಬೇ, ಸರಿ ನೀನು ಇಲ್ಲೇ ಇರು, ನೀನು ಒಬ್ಳೇ ಇರೋದನ್ನ ನೋಡಿ ಪೊಲೀಸ್ನವ್ರು ಬಂದು ನಿನ್ನನ್ನು ಅರೆಸ್ಟ್ ಮಾಡ್ತಾರೆ ಅಂತ ಹೇಳಿ ಅಲ್ಲಿಂದ ಹೋಗೋದಿಕ್ಕೆ ಅಂತ ಹೋಗ್ತಾಳೆ. ಆಗ ಜಿಂಗ್ ಜಿಂಗ್, ನೀವೇ ಅಲ್ವಾ ನನ್ನ ಶೋ ನೋಡೋದಕ್ಕೆ ಕರ್ಕೊಂಡು ಬಂದಿದ್ದು, ನಿಮಗೆ ಆರಾಮಿಲ್ಲ ಅಂದರೆ ಮನೆಗೆ ಹೋಗಿ ರೆಸ್ಟ್ ಮಾಡಿ, ಟಿಕೆಟ್ನ ನನಗೆ ಕೊಡಿ, ನಾನು ಶೋ ನೋಡ್ಕೊಂಡು ಬರ್ತೀನಿ ಅಂತ ಹೇಳ್ತಾಳೆ. ಆಗ ನಮ್ಮ ಹೀರೋಯಿನ್, ಟಿಕೆಟ್ ಕೊಡ್ಬೇಕಾ, ಅದನ್ನ ನಾನು ಆಗ್ಲೇ ಅರ್ಧಾಕ್ಬಿಟ್ಟೆ, ಅದು ನನಗೆ ಇಂಪಾರ್ಟೆಂಟ್ ಅಂತ ಅನ್ನಿಸ್ಲಿಲ್ಲ ಅಂತ ಹೇಳ್ತಾಳೆ. ಆಗ ಜಿಂಗ್ ಜಿಂಗ್, ಏನು ಟಿಕೆಟ್ನ ಅರ್ಧಾಕ್ಬಿಟ್ಯಾ, ನೀನು ತಮಾಷೆ ಮಾಡ್ತಿಲ್ಲ ತಾನೆ ಅಂತ ಹೇಳಿ ಜೋರಾಗಿ ಕೇಳ್ತಾಳೆ. ಆಗ ನಮ್ಮ ಹೀರೋಯಿನು, ನೀನು ನನ್ನ ವಿರುದ್ಧ ಪಿತೂರಿ ಮಾಡಿದ್ರೆ ನಾನು ಎದ್ರುಕೊಂಡು ನೀನು ಹೇಳಿದ್ದೆಲ್ಲಾನು ಕೇಳ್ತೀನಿ ಅಂತ ಅನ್ಕೊಂಡಿದೀಯಾ ಅಂತ ಹೇಳ್ತಾಳೆ. ಆಗ ಜಿಂಗ್ ಜಿಂಗ್, ಆಗಿದ್ರೆ ನಾನು ಮಾತಾಡೋದನ್ನ ಕದ್ದು ಕೇಳಿಸ್ಕೊಂಡಿದ್ಯಾ ಅಂತ ಕೇಳ್ತಾಳೆ. ಆಗ ನಮ್ಮ ಹೀರೋಯಿನು, ನಾನು ಬೇಕು ಅಂತ ಕೇಳಿಸ್ಕೊಳ್ಳಿಲ್ಲ, ಅದೇ ಕಿವಿಗೆ ಬಿತ್ತು, ನೀನು ಯಾವಾಗ್ಲೂ ನಾನು ನಿಮ್ಮ ಅಣ್ಣ ಮಾತಾಡೋದನ್ನ ಕದ್ದು ಕೇಳಿಸ್ಕೊತಾನೆ ಇರ್ತೀಯ ಅಂತ ಹೇಳ್ತಾಳೆ. ನೆಕ್ಸ್ಟ್ ಸೀನ್ ನಲ್ಲಿ ಜಿಂಗ್ ಜಿಂಗ್, ನಾನು ನಮ್ಮ ಅಣ್ಣನ್ಗೆ ಹೇಳ್ತೀನಿ ಅಂತ ಹೇಳ್ತಾಳೆ. ಆಗ ನಮ್ಮ ಹೀರೋಯಿನ್ ಕೂಡ, ನಾನು ಕೂಡ ನಿಮ್ಮ ಅಣ್ಣನ್ಗೆ ಹೇಳ್ತೀನಿ ಅಂತ ಹೇಳ್ತಾಳೆ. ಆಗ ಜಿಂಗ್ ಜಿಂಗ್ ಜೋರಾಗಿ ಅಳದಿಕ್ಕೆ ಶುರು ಮಾಡ್ತಾಳೆ. ಆಗ ನಮ್ಮ ಹೀರೋಯಿನ್, ಯಾಕೆ ಅಳ್ತಿದ್ಯಾ, ಅಳ್ಬೇಡ ಅಂತ ಹೇಳಿ ಸಮಾಧಾನ ಮಾಡೋದಿಕ್ಕೆ ಅಂತ ನೋಡ್ತಾಳೆ. ಆದ್ರೆ ಜಿಂಗ್ ಜಿಂಗ್ ಅಳುನ ನಿಲ್ಸೋದೇ ಇಲ್ಲ. ಆಗ ಅವಳಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಅಲ್ಲೇ ಇದ್ದ ಟಿಶ್ಯೂ ಪೇಪರ್ನ ತಗೊಂಡು ಜಿಂಗ್ ಜಿಂಗ್ ಬಾಯಿನ ಮುಚ್ಚುತ್ತಾಳೆ. ನಾನು ನಿನಗೆ ಎಷ್ಟೆಲ್ಲ ತೊಂದರೆ ಕೊಟ್ಟಿದ್ದೀನಿ, ನನ್ನ ಹುಡುಗಾಟದ ಬುದ್ಧಿಯಿಂದ ನಿನಗೆ ನನ್ನ ಮೇಲೆ ಸ್ವಲ್ಪ ಕೂಡ ಕೋಪ ಇಲ್ವಾ ಅಂತ ಕೇಳ್ತಾಳೆ. ಆಗ ನಮ್ಮ ಹೀರೋಯಿನು, ನಾನು ನಿನಗೆ ಭಯ ಪಡಿಸ್ದೆ ಅಷ್ಟೇ, ಯಾವಾಗ್ಲೂ ನಾವಿಬ್ರು ಮಾತಾಡೋದನ್ನ ನಿಂತ್ಕೊಂಡು ಕದ್ದು ಕೇಳಿಸ್ಕೊತಾನೆ ಇರ್ತೀಯ ಅಂತ ಹೇಳ್ತಾಳೆ. ಆಗ ಜಿಂಗ್ ಜಿಂಗ್, ನಿನಗೆ ಇನ್ನು ಯಾವ ವಿಷಯ ಗೊತ್ತು ಅಂತ ಕೇಳ್ತಾಳೆ. ಆಗ ನಮ್ಮ ಹೀರೋಯಿನು, ನನಗಿನ್ನು ತುಂಬಾ ವಿಷಯ ಗೊತ್ತು, ಜಿಯಾವೆಗೆ ಒಬ್ಬ ಅಸಿಸ್ಟೆಂಟು ಬೇಕಂತೆ ಅಂತ ಹೇಳ್ತಾಳೆ. ಆಗ ಜಿಂಗ್ ಜಿಂಗ್, ಹಾಗಿದ್ರೆ ನನ್ನನ್ನ ಜಿಯಾವೆಗೆ ಅಸಿಸ್ಟೆಂಟ್ ಮಾಡ್ತೀಯಾ ಅಂತ ಕೇಳ್ತಾಳೆ. ಆಗ ಸುಜಿನ್ ಬೇ, ನೀನು ನನ್ನ ತಂಗಿ, ನಾನು ಜಿಯಾವೆ ಜೊತೆ ಮಾತಾಡಿದ್ರೆ ಅವನು ನಾನು ಕೇಳಿದ್ದಕ್ಕೆ ಇಲ್ಲ ಅಂತ ಹೇಳೋದಿಲ್ಲ. ಆಗ ನಮ್ ಜಿಂಗ್ ಜಿಂಗ್ ಖುಷಿಯಿಂದ, ಹಾಗಿದ್ರೆ ನನ್ನನ್ನ ಅಸಿಸ್ಟೆಂಟ್ ಮಾಡ್ತೀಯ ಅಂತ ಹೇಳಿ ಕೇಳ್ತಾಳೆ. ಆಗ ನಮ್ ಹೀರೋಯಿನ್, ನನ್ನ ಕೈಲಿ ಆಗುತ್ತೆ, ಆದ್ರೆ ನೀನು ನನಗೆ ಒಂದು ಮಾತು ಕೊಡ್ಬೇಕು, ಒಳ್ಳೆ ಹುಡುಗಿ ರೀತಿ ನಡ್ಕೋಬೇಕು, ಸುಜಿನ್ ಬೇ ತಂಗಿಯಿಂದ ಜಿಯಾವೆ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡವನೆ ಅಂತ ಯಾರು ಕೂಡ ಹೇಳ್ಬಾರ್ದು ಅಂತ ಹೇಳ್ತಾಳೆ. ಆಗ ಜಿಂಗ್ ಜಿಂಗ್, ಇಷ್ಟೇನಾ ಅಂತ ಕೇಳ್ತಾಳೆ. ಆಗ ಸುಜಿನ್ ಬೇ ಇಷ್ಟೇ ಅಂತ ಹೇಳಿ ಜಿಂಗ್ ಜಿಂಗ್ ತಲೆ ಮೇಲೆ ಪ್ರೀತಿಯಿಂದ ಹೊಡಿತಾಳೆ. ಅದೇ ಸಮಯಕ್ಕೆ ಅವಳಿಗೆ ಫೋನ್ ಬರುತ್ತೆ. ಹಲೋ ಹನಿ ಅಂತ ಹೇಳ್ತಾಳೆ. ಆಗ ನಮ್ಮ ಸಾವು, ನಾನು ಬುಕ್ ಮಾಡಿದ್ದೀನಿ, ಅಡ್ರೆಸ್ಸನ್ನು ನಿನಗೆ ಕಳಿಸಿದ್ದೀನಿ, ನೀನು ಅಲ್ಲಿಗೆ ಬೇಗ ಬಾ ಅಂತ ಹೇಳ್ತಾನೆ. ಆಗಳು ಸರಿ ನಾನು ಬರ್ತೀನಿ ಅಂತ ಹೇಳ್ತಾಳೆ. ಆಗ ನಮ್ಮ ಹೀರೋ, ಜಿಂಗ್ ಜಿಂಗ್ ಏನು ಮಾಡ್ತಿದ್ದಾಳೆ ಅಂತ ಕೇಳ್ತಾನೆ. ಆಗವಳು ಇಲ್ಲೇ ಇದ್ದಾಳೆ, ಆದರೆ ಅವಳು ಬರೋದಿಲ್ಲ ಅಂತ ಹೇಳಿ ನಮ್ಮ ಹೀರೋಯಿನ್ನು ಶೋ ನೋಡೋದಕ್ಕೆ ಅಂತ ಇಟ್ಕೊಂಡಿದ್ದ ಟಿಕೆಟ್ನ ಜಿಂಗ್ ಜಿಂಗ್ಗೆ ಕೊಡ್ತಾಳೆ. ಆಗವಳು, ನೀನಿರೋದಿಲ್ವಾ ಅದಕ್ಕೆ ಅಂತ ಕೇಳ್ತಾಳೆ. ಆಗ ನಮ್ಮ ಹೀರೋಯಿನು, ನನಗೀಗ ನಿಮ್ಮ ಅಣ್ಣನ ಜೊತೆ ಇರೋದು ತುಂಬ ಇಂಪಾರ್ಟೆಂಟು, ನೀನು ಎಂಜಾಯ್ ಮಾಡು ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಶೋ ಇನ್ನೂ ಶುರುವಾಗಿರೋದಿಲ್ಲ, ಏನಾದರೂ ಪ್ರಾಬ್ಲಮ್ ಅಂತ ಕೇಳ್ತಾನೆ ಜಿಯಾವೆ. ಆಗ ಅಲ್ಲಿದ್ದ ಮ್ಯಾನೇಜರು, ಅದೇನು ಅಂತ ನಾನು ನೋಡ್ತೀನಿ, ಸ್ವಲ್ಪ ಸಮಯ ಕೊಡಿ ಅಂತ ಕೇಳ್ತಾನೆ. ಆಗ ಜಿಯಾವೆ ರೂಮ್ ಹತ್ರ ಬರ್ತಾನೆ, ಎಲ್ಲ ಕಡೆ ನೋಡ್ತಾನೆ, ಎಲ್ಲೂ ಕೂಡ ಸುಜಿನ್ ಬೇ ಕಾಣಿಸೋದಿಲ್ಲ. ಎಲ್ಲಿ ಸುಜಿನ್ ಬೇ ಕಾಣಿಸ್ತಾ ಇಲ್ಲ ಅಂತ ಕೇಳ್ತಾನೆ. ಆಗ ಜಿಂಗ್ ಜಿಂಗ್ ಅದ್ಕೆಗೆ ತುಂಬ ಅರ್ಜೆಂಟ್ ಕೆಲಸ ಇತ್ತು ಅಂತ ಹೋಗಿದ್ದಾರೆ ಅಂತ ಹೇಳ್ತಾನೆ. ಆಗ ಪರವಾಗಿಲ್ಲ, ಶೋ ಇನ್ನೇನು ಶುರುವಾಗುತ್ತೆ, ನೀನೋಗಿ ಕೂತ್ಕೋ ಅಂತ ಹೇಳ್ತಾನೆ. ಅಲ್ಲಿಂದ ಹೋಗ್ತಾಳೆ ಜಿಂಗ್ ಜಿಂಗ್. ಮತ್ತೊಂದು ಕಡೆ ನಮ್ಮ ಹೀರೋಯಿನ್ನು ಹೀರೋ ಕಳಿಸಿದ ಅಡ್ರೆಸ್ಸಿಗೆ ಬಂದಿರ್ತಾಳೆ. ನೀನು ಏನು ಊಟ ಮಾಡ್ತೀಯ, ಆರ್ಡ್ರ್ ಮಾಡು ಅಂತ ಹೇಳ್ತಾನೆ ನಮ್ಮ ಹೀರೋ. ಆಗ ನಮ್ಮ ಹೀರೋಯಿನು,
ಪರವಾಗಿಲ್ಲ ಹನಿ, ನೀನು ಏನು ಆರ್ಡ್ರ್ ಮಾಡ್ತೀಯೋ ಅದನ್ನೇ ಊಟ ಮಾಡ್ತೀನಿ ಅಂತ ಹೇಳ್ತಾಳೆ. ಹನಿ, ನೀನು ಯಾವಾಗಲೂ ಇದೇ ಹೋಟೆಲ್ಗೆ ಬರೋದಾ ಅಂತ ಕೇಳ್ತಾಳೆ. ಆಗ ನಮ್ಮ ಹೀರೋ, ಇಲ್ಲ ಇದು ಪ್ರೈವೇಟ್ ಹೋಟೆಲ್, ಯಾವಾಗಾದರೂ ಒಂದೊಂದು ಸಾರಿ ಬರ್ತೀನಿ ಅಂತ ಹೇಳ್ತಾನೆ. ಆಗೋಳು, ನನ್ನನ್ನು ಹೊರ್ಗಡೆ ಯಾರೋ ಗುರ್ತಿಡಿದ್ರು ಅಂತ ಹೇಳ್ತಾಳೆ. ಆಗ ನಮ್ಮ ಹೀರೋ, ನಿನ್ಗೇನು ಪ್ರಾಬ್ಲಮ್ ಆಗಲಿಲ್ಲ ತಾನೆ ಅಂತ ಕೇಳ್ತಾನೆ. ಆಗೇನು ಆಗಲಿಲ್ಲ, ಹೊರ್ಗಡೆ ಇದ್ದವರು ಮೂವಿಲಿ ಇಂಟ್ರೆಸ್ಟ್ ಇದೆ, ಅವ್ರಿಗೆ ಇನ್ವೆಸ್ಟರು, ಅವ್ರಿಗೆ ನಾನು ಗೊತ್ತು ಅಂತ ಹೇಳ್ತಾಳೆ. ಅದೇ ಸಮಯಕ್ಕೆ ಅಲ್ಲಿಗೆ ಒಬ್ಬ ವ್ಯಕ್ತಿ ಬರ್ತಾರೆ. ಹಲೋ ಮಿಸ್ ಸುಜಿನ್ ಬೇ, ಹೇಗಿದ್ದೀರಾ? ಶಾವ್ ಯು ನಿಮ್ಮನ್ನ ಈಗ ತಾನೇ ನೋಡ್ದೆ ಅಂತ ಹೇಳಿದ್ರು. ನಾನ್ ನಿಮ್ ಜೊತೆ ತುಂಬಾ ದಿವಸದಿಂದ ಕೆಲಸ ಮಾಡಬೇಕು ಅಂತ ಕಾಯ್ತಾ ಇದ್ದೀನಿ, ಆದ್ರೆ ನೀವು ತುಂಬಾ ಬ್ಯುಸಿ ಆಗಿದ್ದೀರಾ. ನಿಮ್ಮನ್ನ ಮೀಟ್ ಮಾಡೋದು ಕೂಡ ತುಂಬಾ ಕಷ್ಟ ಆಗಿದೆ. ಒಂದ್ ಫೋಟೋ ತಗೊಳ್ಳೋಣ ಅಂತ ಕೇಳ್ತಾನೆ. ಆಗ ನಮ್ ಸುಜಿನ್ ಬೇ ಕೂಡ ಆಯ್ತು ಅಂತ ಹೇಳ್ತಾಳೆ. ಆಗ ವ್ಯಕ್ತಿ ನಮ್ ಜಾವ್ಗೆ ಫೋನ್ ಕೊಟ್ಟು ಒಂದ್ ಫೋಟೋ ತೆಗಿ ಅಂತ ಹೇಳ್ತಾನೆ. ಆದ್ರೆ ನಮ್ ಹೀರೋ ಏನನ್ನು ಮಾತಾಡ್ದಲೆ ಸುಮ್ನೆ ನಿಂತಿರ್ತಾನೆ. ಆಗ ಆ ವ್ಯಕ್ತಿ ಬೇರೆಯವ್ರಿಗೆ ಫೋಟೋ ತೆಗಿಯೋದಿಕ್ಕೆ ಅಂತ ಕೊಡ್ತಾರೆ. ಫೋಟೋ ಕೂಡ ತೆಗ್ದಾಗುತ್ತೆ. ಸುಜಿನ್ ಬೇ ನಮ್ ಜೊತೆ ಬಂದು ಊಟ ಮಾಡಿ ಅಂತ ಕೇಳ್ತಾರೆ. ಆಗ ನಮ್ ಹೀರೋಯಿನ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ. ಆಗ ನಮ್ ಹೀರೋ ಸುಜಿನ್ ಬೇನ ಇಟ್ಕೊಂಡು ನಿಮ್ ಕೆಲ್ಸ ಆಯ್ತಲ್ವಾ, ನೀವಿನ್ನು ಹೋಗಬಹುದು ಅಂತ ಹೇಳ್ತಾರೆ. ಆಗ ವ್ಯಕ್ತಿ ನಮ್ ಹೀರೋ ಜೊತೆ ಮಾತಾಡೋದಿಕ್ಕೆ ಅಂತ ಹೋಗ್ತಾರೆ. ಆಗ ನಮ್ ಹೀರೋ ವೇಟರ್ನ ಕರೆದು, ಇದು ಪ್ರೈವೇಟ್ ರೂಮು, ಇಲ್ಲಿಗೆ ಬೇರೆಯವ್ರನ್ನ ಬಿಡಬಾರ್ದು ಅಂತ ಗೊತ್ತಿಲ್ವಾ ನಿಮಗೆ, ಮೊದ್ಲಿವ್ರನ್ನ ಹೊರ್ಗಡೆ ಕಳಿಸಿ ಅಂತ ಹೇಳ್ತಾರೆ. ಆಗ ವೇಟರ್, ಮಿಸ್ಟರ್ ವಾಂಗ್ ನಿಮ್ ಟೇಬಲ್ಲು ಹೊರ್ಗಡೆ ಇದೆ, ಪ್ಲೀಸ್ ಇಲ್ಲಿಂದ ಹೋಗಿ ಅಂತ ಹೇಳ್ತಾರೆ. ಆಗ ವ್ಯಕ್ತಿ ಅಲ್ಲಿಂದ ಹೋಗ್ತಾರೆ. ಆಗ ಸುಜಿನ್ ಬೇ ನನಗ್ ತುಂಬಾ ಭಯ ಆಯ್ತು ಅಂತ ಕೇಳ್ತಾಳೆ. ಆಗ ನಮ್ ಹೀರೋ ಯಾಕೆ ಅಂತ ಕೇಳ್ತಾನೆ. ನಿಮಗೆ ಇಷ್ಟೊಂದು ಕೋಪ ಬರುತ್ತೆ ಅಂತ ಗೊತ್ತಿರ್ಲಿಲ್ಲ ನನಗೆ, ಜಗಳ ಮಾಡ್ತೀರಾ ಅಂತ ಅನ್ಕೊಂಡಿದ್ದೆ ಅಂತ ಹೇಳ್ತಾಳೆ. ಆಗ ಅವನು, ನಾನ್ ಮದ್ವೆಗ ಹುಡುಗಿನ ಡಿನ್ನರ್ಗೆ ಕರೀತಾರೆ, ಇನ್ನೇನ್ ಮಾಡ್ಬೇಕಿತ್ತು ಅಂತ ಹೇಳ್ತಾನೆ. ಆಗ ಅವಳು ನಮ್ ಹೀರೋ ಕೈನ ಇಟ್ಕೊಂಡು, ನಾನು ಸ್ಟಾರು, ಈ ತರ ಜನ ನನಗೆ ಸಿಗ್ತಾನೆ ಇರ್ತಾರೆ, ಇಂಥ ವಿಷಯದ ಬಗ್ಗೆ ಜಾಸ್ತಿ ಯೋಚನೆ ಮಾಡಬಾರ್ದು, ಮರ್ತ್ ಬಿಡ್ಬೇಕು ಅಂತ ಹೇಳಿ, ನಿಮ್ಗೆ ಗೊತ್ತಾ ಇವಾಗ ನೀವು ಹೇಗ್ ಕಾಣಿಸ್ತಿದ್ದೀರಾ, ಪರ್ಫೆಕ್ಟ್ ಹೀರೋ ತರ ಅಂತ ಹೇಳ್ತಾಳೆ. ಆಗ ನಮ್ಮ ಹೀರೋ ಮಾತಾಡಿದ್ದು ಸಾಕು, ಹೊಟ್ಟೆ ಎಸಿತಿದ್ಯೋ ಇಲ್ವೋ, ಈಗ ಏನಾದರೂ ಆರ್ಡ್ರ್ ಮಾಡು ಅಂತ ಹೇಳ್ತಾನೆ. ಆಗ ನಮ್ಮ ಹೀರೋಯಿನ್ ಹೊಟ್ಟೆ ಎಸಿತಿದೆ ಅಂತ ಹೇಳಿ ನಗ್ತಾ ಇರ್ತಾಳೆ. ನೆಕ್ಸ್ಟ್ ಸೀನಲ್ಲಿ ನಮ್ಮ ಹೀರೋ ಹಾಸ್ಪಿಟಲ್ಗೆ ಬಂದಿರ್ತಾನೆ. ನಿನ್ನೆ ತಾನೇ ತುಂಬಾ ಖುಷಿಯಾಗಿದೆ, ಇವತ್ತೇನಾಯ್ತು ಅಂತ ಕೇಳ್ತಾನೆ. ಆಗ ಶಾವ್, ಅದೊಂದು ದೊಡ್ಡ ಕತೆ ಅಂತ ಹೇಳಿ ಊದಿ ಜೊತೆ ನಡೆದ ಘಟನೆನ ನೆನಪು ಮಾಡ್ಕೋತಾನೆ. ಹಾಸ್ಪಿಟಲಿಂದ ಹೋಗ್ತಾನೆ. ಆಗ ಊದಿ ಸೋಫಾ ಮೇಲೆ ಕೂತಿರ್ತಾಳೆ. ಊದಿನ ನೋಡಿ ತಪ್ಕೊಳ್ಳೋದಿಕ್ಕೆ ಅಂತ ಹೋಗ್ತಾನೆ. ಆಗೋಳು, ನನ್ನನ್ನ ಬಿಡು, ನಾನ್ ತುಂಬಾ ಬ್ಯುಸಿ ಆಗಿದ್ದೀನಿ ಅಂತ ಹೇಳ್ತಾಳೆ. ಶಾವ್ ಗಿಟಾರ್ನ ಬಾರಿಸ್ತಾ ಇದ್ರೆ ಊದಿ, ನನ್ನನ್ನ ಕೆಲಸ ಮಾಡೋದಕ್ಕೆ ಬಿಡು ಅಂತ ಹೇಳಿ ಬೈತಾಳೆ. ಇದನ್ನೆಲ್ಲ ಡಾಕ್ಟರ್ ಶಾವ್ ನೆನಪು ಮಾಡ್ಕೊಂಡು, ಜಾವ್ ಪ್ರೀತ್ಸೋರಿಬ್ರು ಕೂಡ ಒಂದೇ ಮನೇಲಿ ಇದ್ರೆ ಅವ್ರ ಮಧ್ಯ ಜಗಳ ಆಗುತ್ತಾ ಅಂತ ಕೇಳ್ತಾನೆ. ಆಗ ನಮ್ ಹೀರೋ ಒಂದ್ ನಿಮಿಷ ಯೋಚನೆ ಮಾಡಿ ಕೆಲಸ ಮಾಡೋದಿಕ್ಕೆ ಶುರು ಮಾಡ್ತಾನೆ. ನೆಕ್ಸ್ಟ್ ಸೀನಿಗೆ ಹೋದ್ರೆ ಶಾವ್ ಮನೆಗೆ ಬರ್ತಾರೆ. ಶೂಸ್ನ ಬಿಚ್ಚಿ ಆ ಕಡೆ ಈ ಕಡೆ ಬಿಸಾಕ್ತಾರೆ. ಅದನ್ನ ನಮ್ ಊದಿ ನೋಡ್ತಾರೆ. ಊದಿ ನೋಡಿದ್ದನ್ನ ಶಾವ್ ನೋಡಿ ಶೂಸ್ನ ಸರಿಯಾಗಿ ಇಡ್ತಾರೆ. ಈಗ ಇಬ್ರು ಕೂಡ ಊಟ ಮಾಡ್ತಾ ಕೂತಿರ್ತಾರೆ. ಆಗ ನಮ್ ಶಾವ್ ಜೋರಾಗಿ ಸೌಂಡ್ ಮಾಡ್ತಾ ಊಟ ಮಾಡ್ತಾ ಇರ್ತಾನೆ. ಆಗ ಊದಿ ಊಟ ಮಾಡ್ದಲೆ ಶಾವ್ನ ನೋಡ್ತಾ ಕೂತಿರ್ತಾಳೆ. ಶಾವ್ಗೆ ಅದು ಅರ್ಥ ಆಗುತ್ತೆ. ಆಮೇಲೆ ನಿಧಾನವಾಗಿ ಊಟ ಮಾಡೋದಿಕ್ಕೆ ಶುರು ಮಾಡ್ತಾನೆ. ನೆಕ್ಸ್ಟ್ ಸೀನಲ್ಲಿ ನಮ್ ಹೀರೋ ಹೀರೋಯಿನ್ ಇಬ್ರು ಕೂಡ ಕೂತಿರ್ತಾರೆ. ಅದೇ ಸಮಯಕ್ಕೆ ಜಿಂಗ್ ಜಿಂಗ್ ಅಣ್ಣ ಅತ್ಗೆ ನಾನು ಬಂದೆ ಅಂತ ಹೇಳಿ ಬರ್ತಾಳೆ. ಆಗ ನಮ್ ಹೀರೋ ಎದ್ದೋಗೋದಿಕ್ಕೆ ಅಂತ ಹೋಗ್ತಾನೆ. ಆಗ ನಮ್ ಹೀರೋಯಿನ್ ಎಲ್ಲೂ ಹೋಗೋದ್ ಬೇಡ ಅಂತ ಹೇಳಿ ನಮ್ ಹೀರೋನ ತಡಿತಾಳೆ. ಹೇಗಿತ್ತು ಪ್ರೋಗ್ರಾಮು, ಏನೇನ್ ಮಾಡ್ದೆ ಅಂತ ಕೇಳ್ತಾಳೆ. ಆಗ ಜಿಂಗ್ ಜಿಂಗ್ ಆಸಾಮಾಗಿತ್ತು, ಜಿಯಾವೆ ಎಷ್ಟು ಚೆನ್ನಾಗಿ ಹಾಡು ಹೇಳ್ತಾರೆ, ನನ್ಗಂತೂ ತುಂಬಾ ಇಷ್ಟ ಆಯ್ತು. ಆದ್ರೆ ಜಿಯಾವೆ ಅವಾಗ ಸ್ವಲ್ಪ ಬೇಜಾರಾಗಿದ್ರು, ಆದ್ರೆ ಏನ್ ವಿಷಯ ಅಂತ ಗೊತ್ತಾಗ್ಲಿಲ್ಲ ಅಂತ ಹೇಳ್ತಾಳೆ. ಆಗ ಅಲ್ಲೇ ಕೂತಿದ್ದ ನಮ್ ಹೀರೋ ಇದನ್ನೆಲ್ಲ ಕೇಳಿಸ್ಕೊಂಡು, ಇವತ್ತು ನೀನು ಜಿಯಾವೆ ಮ್ಯೂಸಿಕ್ ಶೋಗ್ ಹೋಗಿದ್ದ ಅಂತ ಕೇಳ್ತಾನೆ. ಆಗ ಜಿಂಗ್ ಜಿಂಗ್ ಹೌದು ಅಂತ ಹೇಳಿ, ಅದ್ಕೆ ಜಿಯಾವೆ ಹೊಸ ಹಾಡು ಯಾವುದು ಅಂತ ಗೊತ್ತಾ ನಿಮಗೆ ಅಂತ ಹೇಳಿ ಇಬ್ರು ಕೂಡ ಮಾತಾಡ್ತಾ ಇದ್ರೆ ನಮ್ಮ ಹೀರೋಗೆ ಜಲಸೆ ಫೀಲ್ ಆಗ್ತಾ ಇರುತ್ತೆ. ಈಗಾಗಲೇ ಟೈಮ್ ಆಗಿದೆ, ನಡೀರಿ ಮಲ್ಕೊಳ್ಳಿ ಅಂತ ಹೇಳಿ ಎದ್ದು ಅಲ್ಲಿಂದ ಹೋಗ್ತಾನೆ. ಆಗ ಅವರು ಕೂಡ ಅಲ್ಲಿಂದ ಹೋಗ್ತಾರೆ. ನೆಕ್ಸ್ಟ್ ಸೀನಲ್ಲಿ ಸುಜಿನ್ ಬೆಗೆ ಫೋನ್ ಬರುತ್ತೆ. ಹಲೋ ಜಿಯಾವೆ, ಏನ್ ವಿಷಯ ಅಂತ
ಕೇಳ್ತಾನೆ. ಆಗ ಜಿಯಾವೆ ಬ್ಯುಸಿಯಾಗಿದ್ಯಾ ಅಂತ ಕೇಳ್ತಾನೆ. ಆಗ ನಮ್ಮ ಹೀರೋಯಿನ್ ಹಾಗೇನು ಇಲ್ಲ, ಮಾತಾಡಬಹುದು ಅಂತ ಹೇಳ್ತಾಳೆ. ನಾನ್ ನಿನ್ ಜೊತೆ ಮಾತಾಡ್ಬೇಕು, ಸಿಗ್ತೀಯಾ ಅಂತ ಕೇಳ್ತಾನೆ. ಆಗೋಳು ಸರಿ ಅಂತ ಹೇಳಿ ಜಿಯಾವಿನ ಮೀಟ್ ಆಗೋದಿಕ್ಕೆ ಅಂತ ಬಂದಿರ್ತಾಳೆ. ಆಯ್ ಜಿಯಾವೆ, ಇವತ್ತು ಯಾವ್ದಾದ್ರು ಶೋ ಇದ್ಯಾ ಅಂತ ಕೇಳ್ತಾನೆ. ಆಗ ಅವನು ನೀನೇ ನೋಡ್ತೀಯಲ್ಲ ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಆಗ ಸುಜಿನ್ ಬೇ, ಜಿಯಾವೆ ನಿನ್ಗೆ ಪರ್ಸನಲ್ ಅಸಿಸ್ಟೆಂಟ್ ಬೇಕು ಅಂತ ಹೇಳಿದ್ದಲ್ಲ, ನಿಜನಾ ಅಂತ ಕೇಳ್ತಾಳೆ. ಆಗ ಅವನು ಕೂಡ ಹೌದು ಅಂತ ಹೇಳ್ತಾನೆ. ಆಗ ನಮ್ಮ ಹೀರೋಯಿನ್ ನಾನೊಂದ್ ಹೆಸರನ್ನ ಸಜೆಷನ್ ಮಾಡ್ತೀನಿ, ನನ್ ತಂಗಿ ಜಿಂಗ್ ಜಿಂಗ್ ತುಂಬಾ ಒಳ್ಳೆ ಹುಡುಗಿ, ಅವಳಿಗೆ ಒಂದ್ ಚಾನ್ಸ್ ಕೊಡೋದಿಕ್ಕಾಗುತ್ತಾ ಅಂತ ಕೇಳ್ತಾಳೆ. ಆಗ ಅವನು ಜಿಯಾವೆ ಹೇಳಿದ್ಮೇಲೆ ಇಲ್ಲ ಅಂತ ಹೇಳೋದಿಕ್ಕಾಗುತ್ತಾ ಅಂತ ಹೇಳ್ತಾನೆ. ಆಗ ನಮ್ಮ ಹೀರೋಯಿನ್ ಕೂಡ ತುಂಬಾನೇ ಖುಷಿಯಾಗಿರ್ತಾಳೆ. ನೆಕ್ಸ್ಟ್ ಸೀನ್ ನಲ್ಲಿ ಜಿಯಾವೆ ಸುಜಿನ್ ಬೇ, ಈ ವಿಷಯದ ಬಗ್ಗೆ ನಿನ್ ಜೊತೆ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಸಮಯನೇ ಸಿಗ್ತಾ ಇರಲಿಲ್ಲ, ಈಗ ಸಮಯ ಸಿಕ್ಕಿದೆ ಅಂತ ಹೇಳಿ ಹೂವಿನ ಬೊಕ್ಕೆನ ಕೊಡೋದಿಕ್ಕೆ ಅಂತ ಹೋಗ್ತಾನೆ. ಇದನ್ನೆಲ್ಲ ಕೌಸಿ ಟಾಂಗ್ ಅವರಿಬ್ರಿಗೂ ಗೊತ್ತಿಲ್ದಾಗೆ ಕೇಳಿಸ್ಕೊತಾ ಕೂತಿರ್ತಾಳೆ. ಆಗ ನಮ್ಮ ಹೀರೋಯಿನ್ ಜಿಯಾವೆ ಇದನ್ನೆಲ್ಲ ನನ್ಗಾಗಿ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾಳೆ. ಆಗೋನು ಸುಜಿನ್ ಬೇ, ಮೊದ್ಲು ನಾನು ಹೇಳೋದನ್ನ ಕೇಳು, ಒಂದೊಂದ್ ಸಾರಿ ನೀನು ನನ್ನ ಮಗು ತರ ಟ್ರೀಟ್ ಮಾಡ್ತೀಯ, ನಾವಿಬ್ರು ಕೂಡ ಜೊತೆಯಾಗಿ ಟಿವಿ ಶೋನಲ್ಲಿ ಭಾಗವಹಿಸಿದ್ವಿ, ಆಗ ನನ್ನನ್ನ ತುಂಬಾ ಕೇರ್ ಮಾಡ್ದೆ ಅಂತ ಹೇಳ್ತಾನೆ. ಆಗ ನಮ್ಮ ಹೀರೋಯಿನ್ಗೆ ಅವನ್ ಏನ್ ಹೇಳ್ತಿದ್ದಾನೆ ಅಂತ ಅರ್ಥ ಆಗುತ್ತೆ. ನಾನು ಬರ್ತೀನಿ ಅಂತ ಹೇಳಿ ಹೋಗೋದಿಕ್ಕೆ ಅಂತ ಹೋಗ್ತಾಳೆ. ಆಗ ಅವನು ಸುಜಿನ್ ಬೇ ನಿಂತ್ಕೋ, ನನಗೆ ಗೊತ್ತು ನನ್ನ ಫೀಲಿಂಗ್ಸ್ ಮೇಲೆ ನಿನಗೆ ನಂಬಿಕೆ ಇಲ್ಲ ಅಂತ, ಸಾಬೀತ್ ಮಾಡೋದಿಕ್ಕೆ ನನ್ಗೆ ಸ್ವಲ್ಪ ಸಮಯ ಕೊಡು ಅಂತ ಕೇಳ್ತಾನೆ. ಆಗೋಳು ಅದ್ರ ಅವಶ್ಯಕತೆ ಇಲ್ಲ, ನಾನ್ ನಿನಗೆ ಸಮಯ ಕೊಡೋದಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾಳೆ. ಆಗೋನು ಯಾಕಾಗಂತಿದ್ಯಾ ಅಂತ ಕೇಳ್ತಾನೆ. ಆಗೋಳು ಯಾಕಂದ್ರೆ ಈಗಾಗ್ಲೇ ನನ್ಗೆ ಫ್ಯಾನ್ಸಿ ಇದ್ದಾರೆ ಅಂತ ಹೇಳ್ತಾಳೆ. ಆಗೋನು ಯಾರು, ಡಾಕ್ಟರ್ ಜಾವಾ ಅಂತ ಕೇಳ್ತಾನೆ. ಆಗೋಳು ಹೌದು ಅಂತ ಹೇಳ್ತಾಳೆ. ಆಗ ಜಿಯಾವಿಗೆ ತುಂಬಾನೇ ಬೇಜಾರಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಈ ವಿಷಯನೆಲ್ಲ ನನ್ನ ಹತ್ರ ಹೇಳಿದ್ದಕ್ಕೆ ಅಂತ ಹೇಳ್ತಾನೆ. ಆಗೋಳು ನನ್ನ ಮಾತನ್ನೆಲ್ಲ ಕೇಳಿದ್ಮೇಲೆ ನಿನಗೆ ನಾನು ಜಾಸ್ತಿ ಇಷ್ಟ ಆಗಲ್ಲ ಜಿಯಾವೆ, ಟ್ರಸ್ಟ್ ಮೀ, ಒಂದಲ್ಲ ಒಂದ್ ದಿವ್ಸ ನೀನ್ ಇಷ್ಟಪಡೋ ಅಂತ ಹುಡುಗಿ ಸಿಕ್ಕೇ ಸಿಗ್ತಾಳೆ, ಅವಳ ಮಾತೆಲ್ಲ ನಿನ್ಗೆ ಇಷ್ಟ ಆಗುತ್ತೆ, ನಾನೀಗ ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಆದ್ರೆ ಅಲ್ಲೇ ಕೂತಿದ್ದ ಕೌಸಿ ಟಾಂಗ್ನ ನಮ್ ಹೀರೋಯಿನ್ ನೋಡೋದಿಲ್ಲ. ಆಗ ಜಿಯಾವೆ ಒಬ್ನೇ ಕೂತಿರ್ಬೇಕಾದ್ರೆ ಅಲ್ಲಿಗೆ ಕೌಸಿ ಟಾಂಗ್ ಕೂಡ ಬರ್ತಾಳೆ. ಜಿಯಾವೆ ಅಂತ ಕೂಗ್ತಾಳೆ. ಆಗೋನು ನೀನ್ ಯಾಕೆ ಇಲ್ಲಿಗೆ ಬಂದೆ, ಹಾಗಿದ್ರೆ ನಾವು ಮಾತಾಡೋದನ್ನೆಲ್ಲ ಕೇಳಿಸ್ಕೊಂಡ ಅಂತ ಹೇಳ್ತಾನೆ. ಆಗ ಕೌಸಿ ಟಾಂಗ್ ನನ್ಗೀಗ ಅರ್ಥ ಆಯ್ತು, ನನ್ನಿಂದ ದೂರ ಇರೋದಕ್ಕೆ ಇದೇ ಕಾರಣ ಅಂತ. ಆಗೋನು ಈ ವಿಷಯದಲ್ಲಿ ಸುಜಿನ್ ಬೇ ತಪ್ಪು ಏನೂ ಇಲ್ಲ ಅಂತ ಹೇಳ್ತಾನೆ. ಆಗೋಳು ನೀನ್ ಅವಳ ಬಗ್ಗೆ ಒಳ್ಳೆ ಅಭಿಪ್ರಾಯನೇ ಇಟ್ಕೊಂಡಿದ್ಯಾ ಅಂತ ಹೇಳ್ತಾಳೆ. ಆಗ ಜಿಯಾವೆ ನಿನ್ನತ್ರ ಈ ವಿಷಯನ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾನೆ. ಆಗ ಅವಳು ಸುಜಿನ್ ಬೇ ನಿನ್ನ ಪ್ರೀತಿಸೋದಿಲ್ಲ, ಅವಳು ಬೇರೆಯವ್ರನ್ನ ಪ್ರೀತಿಸ್ತಾ ಇದ್ದಾಳೆ, ಆದ್ರೆ ನಾನ್ ನಿನ್ನ ಮನಸ್ಫೂರ್ತಿಯಾಗಿ ಪ್ರೀತಿ ಮಾಡ್ತಿದ್ದೀನಿ, ನನ್ನ ಪ್ರೀತಿ ಯಾಕೆ ನಿನ್ಗೆ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾಳೆ. ಆಗೋನು ನಾವಿಬ್ರು ಕೂಡ ಯಾವತ್ತೂ ಕೂಡ ಒಂದಾಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಬೇಜಾರಿಂದ ಎದ್ದು ಅಲ್ಲಿಂದ ಹೋಗ್ತಾನೆ. ಆಗ ಕೌಸಿ ಟಾಂಗು ತುಂಬ ನೋವಾಗುತ್ತೆ. ಅಳ್ತಾ ಕೂತ್ಕೊಂಡು ಸುಜಿನ್ ಬೇ ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಅಂತ ಹೇಳಿ ಮನಸ್ಸಿನಲ್ಲೇ ಮಾತಾಡ್ಕೋತಾಳೆ. ಸುಜಿನ್ ಬೇ ಊದಿ ಜೊತೆ ಜೌನ್ ಮೇಲೆ ಪ್ರೀತಿ ಇಲ್ಲ ಅನ್ನೋ ರೀತಿ ಮಾತಾಡ್ತಾ ಇರ್ತಾಳೆ. ಅದನ್ನ ಕೌಸಿ ಟಾಂಗು ಫೋನಲ್ಲಿ ಶೂಟ್ ಮಾಡಿರ್ತಾಳೆ. ಅದನ್ನ ನೆನಪು ಮಾಡಿಕೊಂಡು ಕೋಪ ಮಾಡ್ಕೊಂಡಿರ್ತಾಳೆ. ನೆಕ್ಸ್ಟ್ ಸೀನಲ್ಲಿ ನಮ್ಮ ಹೀರೋಯಿನು ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಊದಿಗೆ ಕಾಲ್ ಮಾಡಿ ಜಿಯಾವೆ ಪ್ರಪೋಸ್ ಮಾಡಿದ ವಿಷಯನ ಹೇಳ್ತಾಳೆ. ನೆಕ್ಸ್ಟ್ ಸೀನಲ್ಲಿ ನಮ್ಮ ಹೀರೋಯಿನ್ ಇಬ್ರು ಕೂಡ ಮೂವಿ ನೋಡ್ತಾ ಕೂತಿರ್ತಾರೆ. ಆಗ ನಮ್ಮ ಹೀರೋಯಿನ್ ಇದು ಆರ್ ಮೂವಿ, ಇದನ್ನ ನೋಡಿದ್ರೆ ಭಯ ಆಗುತ್ತೆ ಅಂತ ಹೇಳಿದ್ರಲ್ಲ, ಎಲ್ಲಿ ಭಯ ಆಗ್ತಿಲ್ಲ ಅಂತ ಹೇಳ್ತಾಳೆ. ಆಗ ಸ್ಕ್ರೀನ್ ಮೇಲೆ ಒಂದು ಹುಡುಗಿ ಬರುತ್ತೆ, ಅದ್ರ ಕಣ್ಣಿಂದ ರಕ್ತ ಬರ್ತಾ ಇರುತ್ತೆ. ಅದನ್ನ ನಮ್ಮ ಹೀರೋಯಿನ್ ನೋಡಿ ಭಯದಿಂದ ಕಿರ್ಚುತ್ತಾ ನಮ್ಮ ಹೀರೋನ ತಪ್ಕೊಂಡು ಕೂತಿರ್ತಾಳೆ. ಆಗ ನಮ್ಮ ಹೀರೋಗೆ ಹೀರೋಯಿನ್ನ ನೋಡಿ ನಗು ಬರ್ತಾ ಇರುತ್ತೆ. ಸ್ವಲ್ಪ ಸಮಯ ಆದ್ಮೇಲೆ ಆ ಹುಡುಗಿ ಓದ್ಲು ಅಂತ ಹೇಳ್ತಾನೆ. ಆಗ ನಮ್ಮ ಹೀರೋಯಿನ್ ಏನು ಆಗಿಲ್ಲ ಅನ್ನೋ ರೀತಿ ಕೂತಿರ್ತಾಳೆ. ಈಗ ಮಾರ್ನಿಂಗ್ ಆಗಿರುತ್ತೆ. ಸುಜಿನ್ ಬೇ ಲೈವಿಗೆ ಬಂದಿರ್ತಾಳೆ. ಬ್ಯೂಟಿ ಬಗ್ಗೆ ಲೈವ್ನಲ್ಲಿ ಹೇಳ್ತಾ ಇರ್ತಾಳೆ. ಲೈವ್ನ ಅವ್ರ ತಂದೆ ತಾಯಿ ಕೂಡ ನೋಡ್ತಾ ಇರ್ತಾರೆ. ನನ್ನ ಮಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ, ತುಂಬ ಮುದ್ದಾಗಿದ್ದಾಳೆ ಅಂತ ಹೇಳ್ತಾರೆ.
ಹೇಳ್ತಾರೆ. ಮತ್ತೊಂದ್ ಕಡೆ ಊದಿ ಕೂಡ ಸುಜಿನ್ ಬೇ ಲೈವಿಗೆ ಬಂದಿರೋದನ್ನ ನೋಡಿ ಜಾಯ್ನ್ ಆಗಿರ್ತಾರೆ. ಅದೇ ಸಮಯಕ್ಕೆ ನಮ್ ಸಾವ್ ಕೂಡ ಅಡ್ಗೆ ಮನೆಗೆ ಬರ್ತಾರೆ. ಅದು ಕೂಡ ಲೈವ್ ಅಲ್ಲಿ ಟೆಲಿಕಾಸ್ಟ್ ಆಗ್ತಾ ಇರುತ್ತೆ. ಸುಜಿನ್ ಬೇ ಅಪ್ಪ ಅಮ್ಮ ಫೋನಲ್ಲಿ ಜಾವ್ನ ನೋಡಿ ಬೇಬೆ ಜೊತೆ ಇರೋ ಹುಡ್ಗ ಯಾರು, ಹುಡ್ಗನ್ ಜೊತೆ ಇದಳ ಬೇಬೆ ಅಂತ ಹೇಳಿ ಶಾಕ್ ಆಗ್ತಾರೆ. ಮತ್ತೊಂದ್ ಕಡೆ ಊದಿ ಕೂಡ ಜಾವ್ನ ನೋಡಿ ಶಾಕ್ ಆಗ್ತಾಳೆ. ಯಾಕಂದ್ರೆ ಅದು ಲೈವ್ ಟೆಲಿಕಾಸ್ಟ್ ಆಗ್ತಾ ಇರುತ್ತಲ್ವಾ, ನಮ್ ಹೀರೋಯಿನ್ಗೆ ಏನಾದ್ರೂ ಪ್ರಾಬ್ಲಮ್ ಆಗ್ಬೋದು ಅಂತ. ಲೈವ್ ನಲ್ಲಿ ಬರ್ತಿದ್ದ ಮೆಸೇಜಸ್ ನ ನೋಡಿ ಇವರು ಏನ್ ಮಾತಾಡ್ತಿದ್ದಾರೆ ಅಂತ ಹೇಳಿ ಜಾವ್ನ ನೋಡ್ತಾಳೆ. ಅಲ್ಲಿ ನಮ್ ಹೀರೋ ನಿಂತಿರ್ತಾನೆ. ಈ ಜೆಂಟಲ್ ಮ್ಯಾನ್ ನ ನೋಡಿ ತಪ್ಪಾಗಿ ತಿಳ್ಕೊಬೇಡಿ, ಇವರು ತುಂಬಾ ಒಳ್ಳೆಯವರು, ನಾನು ಹೊಸ ಕಾರ್ ಡ್ರೈವರ್ ಅಂತ ಹೇಳ್ತಾಳೆ. ನಮ್ ಹೀರೋ ಅದನ್ನ ಕೇಳಿಸ್ಕೊಂಡು ಬೇಜಾರಿಂದ ಅಲ್ಲಿಂದ ಹೊರಟೋಗ್ತಾನೆ. ಇವತ್ತಿಗೆ ಇಷ್ಟು ಸಾಕು ಬಾಯ್ ಅಂತ ಹೇಳಿ ಲೈವ್ ನ ಕ್ಯಾನ್ಸಲ್ ಮಾಡ್ತಾಳೆ. ಆಯ್ ಹನಿ ಅಂತ ಹೇಳಿ ನಮ್ ಹೀರೋ ಜೊತೆ ಮಾತಾಡೋದಿಕ್ಕೆ ಅಂತ ಹೋಗ್ತಾಳೆ. ಆದ್ರೆ ನಮ್ ಹೀರೋಗೆ ಹೀರೋಯಿನ್ ಮೇಲೆ ತುಂಬಾನೇ ಕೋಪ ಬಂದಿರುತ್ತೆ. ಹನಿ ಎಲ್ಲೋಗ್ತಿದ್ದೀರಾ ಅಂತ ಕೇಳ್ತಾಳೆ. ಆಗ ಅವನು ಹಾಸ್ಪಿಟಲ್ಗೆ ಹೋಗ್ತಿದ್ದೀನಿ ಅಂತ ಹೇಳಿ ಹಾಸ್ಪಿಟಲ್ಗೆ ಬರ್ತಾನೆ. ಅಷ್ಟಲ್ಲೇ ಅಲ್ಲಿಗೆ ಶಾವ್ ಕೂಡ ಬರ್ತಾರೆ. ಇವತ್ತು ನನ್ನ ಡ್ಯೂಟಿ, ನೀನ್ ಯಾಕೆ ಬಂದೆ ಅಂತ ಕೇಳ್ತಾನೆ. ಆಗ ನಮ್ ಹೀರೋ ಇವತ್ತು ನಿನ್ ಡ್ಯೂಟಿನ ನಾನ್ ಮಾಡ್ತೀನಿ, ನೀನು ಮನೆಗೆ ಹೋಗು ಅಂತ ಹೇಳ್ತಾನೆ. ಆಗ ಶಾವ್ ಯಾಕೆ ಸೂಪರ್ ಸ್ಟಾರ್ ನಿನ್ನ ಮನೆಯಿಂದ ಹೊರ್ಗಡೆ ಹಾಕುದ್ರ ಅಂತ ಹೇಳಿ ನಮ್ ಹೀರೋನ ರೇಗಿಸ್ತಾ ಅಲ್ಲಿಂದ ಹೋಗ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ನಮ್ ಹೀರೋಯಿನ್ ಎಕ್ಸರ್ಸೈಸ್ ಮಾಡ್ತಿರ್ತಾಳೆ. ಅಷ್ಟರಲ್ಲಿ ಅವಳಿಗೆ ಕಾಲ್ ಬರುತ್ತೆ. ಕಾಲ್ ನ ರಿಸೀವ್ ಮಾಡಿ ಅಲೋ ಅಂತ ಹೇಳ್ತಾಳೆ. ಅವ್ರ ತಂದೆ ತಾಯಿ ಕಾಲ್ ಮಾಡಿರ್ತಾರೆ. ನೀನು ಯಾವ್ದೋ ಹುಡ್ಗನ್ ಜೊತೆ ಒಂದೇ ಮನೇಲಿ ಇದೆಯಾ, ಅದು ಯಾರು ಅಂತ ಕೇಳ್ತಾರೆ. ಆಗ ಸುಜಿನ್ ಬೇ ಅಮ್ಮ ಅವರು ಬೇರೆ ಯಾರು ಅಲ್ಲ, ಡಾಕ್ಟರ್ ಜಾವ್ ಶುನ್ಯುನ್ ಅಂತ ಹೇಳ್ತಾಳೆ. ಆಗ ಅವ್ರ ಅಮ್ಮ ಮದ್ವೆ ಆಗ್ದಲೇ ಒಂದೇ ಮನೇಲಿದ್ದೀರಾ ಅಂತ ಕೇಳ್ತಾರೆ. ಆಗ ನಮ್ ಹೀರೋಯಿನು ಅಮ್ಮ ಇಲ್ಲಿ ಬೇರೆ ಬೇರೆ ರೂಮ್ ಇದಾವೆ, ನಾವು ಟೆಂಪ್ರವರಿ ರೂಮ್ಮೇಟ್ಸ್ ಆಗಿದ್ದೀವಿ ಅಷ್ಟೇ ಅಂತ ಹೇಳ್ತಾಳೆ. ಆಗ ಅವರಮ್ಮ ನಿಮ್ಮ ಅಪ್ಪನಿಗೆ ತುಂಬಾನೇ ಕೋಪ ಬಂದಿದೆ, ನೀನು ಜಾವ್ನ ಕರ್ಕೊಂಡು ಮನೆಗೆ ಬಾ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ನೆಕ್ಸ್ಟ್ ಸೀನ್ನಲ್ಲಿ ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ, ಐ ಲವ್ ಯು ಅಂತ ಹೇಳಿ ನಮ್ಮ ಹೀರೋಯಿನ್ನ ಗಟ್ಟಿಯಾಗಿ ತಪ್ಕೋತಾಳೆ ಜಿಂಗ್ ಜಿಂಗ್. ಆಗ ಯಾಕೆ ಏನಾಯ್ತು ಅಂತ ಕೇಳ್ತಾಳೆ. ಆಗ ಜಿಂಗ್ ಜಿಂಗ್ ಜಿಯಾವೇ ಪರ್ಸನಲ್ ಅಸಿಸ್ಟೆಂಟ್ಗೆ ಇಂಟರ್ವ್ಯೂ ಕರೆದಿದ್ದಾರೆ, ನೀವೇ ಅಲ್ವಾ ನನಗೆ ರೆಕಮೆಂಡ್ ಮಾಡಿರೋದು ಅಂತ ಹೇಳ್ತಾಳೆ. ಆಗ ನಮ್ಮ ಹೀರೋಯಿನ್ನು ಸೈಲೆಂಟ್ ಆಗಿ ಅವತ್ತು ಹೇಳಿದ್ದನ್ನ ಮರ್ತೇ ಇಲ್ಲ ಅಂತ ಹೇಳಿ ಇದು ಬರೀ ಇಂಟರ್ವ್ಯೂ, ಆದರೆ ನಿನ್ನ ಕೆಲಸ ಇನ್ನೂ ಪಕ್ಕಾ ಆಗಿಲ್ಲ ಅಂತ ಹೇಳ್ತಾಳೆ. ಆಗ ಜಿಂಗ್ ಜಿಂಗ್ ಈ ಇಂಟರ್ವ್ಯೂ ಸಾಕು ನನಗೆ, ಲವ್ ಯು ಅತ್ಗೆ ಅಂತ ಹೇಳ್ತಾಳೆ. ಆಗ ಅವಳು ಈ ರೀತಿ ನೋಡ್ಬೇಡ ನನಗೆ ನಾಚಿಕೆ ಆಗುತ್ತೆ ಅಂತ ಹೇಳ್ತಾಳೆ. ಆಗ ಜಿಂಗ್ ಜಿಂಗ್ ಯಾಕೆ ನನ್ನ ಕಣ್ಣಲ್ಲಿ ಏನಾದರೂ ಮ್ಯಾಜಿಕ್ ಇದೆಯಾ ಅಂತ ಕೇಳ್ತಾಳೆ. ಆಗ ಸುಜಿನ್ ಬೇ ನೀನು ಖುಷಿಯಾಗಿರ್ಬೋದು ಆದರೆ ನಾನು ಖುಷಿಯಾಗಿಲ್ಲ ಅಂತ ಹೇಳ್ತಾಳೆ. ಆಗ ಜಿಂಗ್ ಜಿಂಗ್ ಯಾಕೆ ಏನಾಯ್ತು, ಅಣ್ಣ ಏನಾದರೂ ಹೇಳಿದ್ರ, ಆಗಿದ್ರೆ ಹೇಳಿ ನಾನು ನನಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಂತ ಹೇಳ್ತಾಳೆ. ಆಗ ಸುಜಿನ್ ಬೇ ಹಾಗೆಲ್ಲ ಏನೂ ಇಲ್ಲ, ನಮ್ಮ ಪೇರೆಂಟ್ಸು ಫೋನ್ ಮಾಡಿದ್ರು, ನಮ್ಮಿಬ್ರು ಮನೆಗೆ ಹೇಳಿದ್ದಾರೆ, ನಿಮ್ಮಣ್ಣ ಬರೋದಕ್ಕೆ ಒಪ್ಕೋತಾರ ಅಂತ ಹೇಳ್ತಾಳೆ. ಆಗ ಜಿಂಗ್ ಜಿಂಗ್ ಇದು ಸ್ವಲ್ಪ ಕಷ್ಟನೇ ಅಂತ ಹೇಳ್ತಾಳೆ. ಆಗ ನಮ್ಮ ಹೀರೋಯಿನ್ನು ಅವ್ರು ಬರಬೇಕು ಅಂದರೆ ಏನು ಮಾಡಬೇಕು ಅಂತ ಕೇಳ್ತಾಳೆ. ಅಣ್ಣನ ಮುಂದೆ ಅಳೋ ರೀತಿ ನಾಟಕ ಮಾಡಿ ಆಗ ಅಣ್ಣ ನಿಮ್ಮ ಜೊತೆ ಬರೋದಕ್ಕೆ ಒಪ್ಕೋತಾನೆ ಅಂತ ಹೇಳ್ತಾಳೆ. ಆಗ ಸುಜಿನ್ ಬೇ ಅಳೋ ರೀತಿ ನಾಟಕ ಮಾಡ್ಬೇಕಾ, ಆಗಿದ್ರೆ ನನ್ನ ಆ್ಯಕ್ಟಿಂಗ್ ಸ್ಕಿಲ್ ತೋರಿಸುವಂಥ ಸಮಯ ಬಂದೇ ಬಿಡ್ತು ಅಂತ ಹೇಳ್ತಾಳೆ. ನೆಕ್ಸ್ಟ್ ಸೀನ್ನಲ್ಲಿ ನಮ್ಮ ಹೀರೋ ಬರೋ ಸಮಯನ ನೋಡಿ ಅಳ್ತಾ ಕೂತಿರ್ತಾಳೆ. ಆಗ ಅವನು ಸುಜಿನ್ ಬೇ ಏನಾಯ್ತು, ಯಾಕೆ ಅಳ್ತಿದ್ಯಾ ಅಂತ ಕೇಳ್ತಾನೆ. ಆಗ ನಮ್ಮ ಹೀರೋಯಿನ್ನು ಅಮ್ಮನ ಆರೋಗ್ಯ ಸರಿಯಾಗಿಲ್ಲ, ಟೈಮಿಗೆ ಸರಿಯಾಗಿ ಊಟ ಮಾಡ್ತಾ ಇಲ್ಲ, ನಿದ್ದೆ ಮಾಡ್ತಾ ಇಲ್ಲ, ನನ್ನನ್ನ ನೋಡ್ಬೇಕಂತೆ, ನಾನು ನೆನಪಾಗ್ತಿದ್ದೀನಂತೆ, ಇದು ಅವ್ರ ಮನಸ್ಸಿನ ನೋವು ಅಂತ ಹೇಳ್ತಾಳೆ. ಆಗ ಅವನು ಹೋಗಿ ನೋಡ್ಕೊಂಡು ಬರೋಣ ಅಂತ ಹೇಳ್ತಾನೆ. ಆಗ ನಮ್ಮ ಸುಜಿನ್ ಬೇ ಖುಷಿಯಿಂದ ಅನಿ ನಿಜವಾಗ್ಲೂ ನನ್ನ ಜೊತೆ ಬರೋದಕ್ಕೆ ನೀವು ಒಪ್ಕೊಂಡಿದ್ದೀರಾ, ನನ್ನ ಕೈಲಿ ಇದನ್ನ ನಂಬೋದಕ್ಕೆ ಆಗ್ತಾ ಇಲ್ಲ, ಲವ್ ಯು ಅಂತ ಹೇಳಿ ನಮ್ಮ ಹೀರೋನ ಹಗ್ ಮಾಡ್ಕೋತಾಳೆ. ನೆಕ್ಸ್ಟ್ ಸೀನಲ್ಲಿ ಊದಿ ವರ್ಕ್ ಮಾಡ್ತಾ ಇದ್ರೆ ಶಾವ್ ಫೋನ್ ನೋಡಿ ನಗ್ತಾ ಇರ್ತಾನೆ. ಸೋಫಾ ಮೇಲೆ ಕಾಲ್ ಹಾಕೊಂಡಿರ್ತಾನೆ, ಸಾಕ್ಸನ್ನು ಕೂಡ ಬಿಚ್ಚಿರೋದಿಲ್ಲ. ಅದನ್ನ ನಮ್ಮ ಊದಿ ನೋಡ್ತಾರೆ. ಡ್ರೆಸ್ಸಿಂಗ್ ಟೇಬಲ್ ಹತ್ರ ಬರ್ತಾಳೆ.
ಅಲ್ಲಿ ಟೇಬಲ್ ಎಲ್ಲ ಗಲೀಜಾಗಿರುತ್ತೆ. ವಾರ್ಡ್ರೋಬ್ಗೆ ಬಂದು ನೋಡ್ತಾಳೆ, ಡೀಸೆಂಟ್ ಆಗಿರೋ ಬಟ್ಟೆ ಕೂಡ ಇರೋದಿಲ್ಲ. ನಿನ್ನನ್ನ ಹೇಗಾದ್ರೂ ಮಾಡಿ ಬದಲಾಯಿಸ್ತೀನಿ ಅಂತ ಹೇಳಿ ಶಾವ್ನ ಶಾಪಿಂಗ್ ಮಾಡೋದಿಕ್ಕೆ ಅಂತ ಕರ್ಕೊಂಡು ಬಂದಿರ್ತಾರೆ. ಶಾವ್ ಅವ್ರಿಗೆ ಇಷ್ಟವಾದ ಬಟ್ಟೆನ ತಗೊಂಡು ಒಂದ್ಸಾರಿ ಹಾಕಿ ಊದಿಗೆ ತೋರಿಸ್ತಾರೆ. ಆದ್ರೆ ಅದು ಅವಳಿಗೆ ಇಷ್ಟ ಆಗೋದಿಲ್ಲ. ಹಾಗೆ ಸ್ವಲ್ಪ ಬಟ್ಟೆನ ಹಾಕೊಂಡು ತೋರಿಸ್ತಾರೆ. ಆದ್ರೆ ಅವಳಿಗೆ ಯಾವುದು ಕೂಡ ಇಷ್ಟ ಆಗೋದಿಲ್ಲ. ಆಗ ಅವಳಿಗೆ ಶಾವ್ಗೆ ಚೆನ್ನಾಗಿ ಕಾಣಿಸುವಂತ ಬಟ್ಟೆನ ಅವಳೇ ಚಾಯ್ಸ್ ಮಾಡಿ ಕೊಡ್ತಾಳೆ. ಆಗ ಶಾವ್ ಬಟ್ಟೆನ ಹಾಕೊಂಡು ಬಂದು ತೋರಿಸ್ತಾನೆ. ಅದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ನಿನ್ ಚಾಯ್ಸು ಚೆನ್ನಾಗಿದೆ, ನಾನು ಚೆನ್ನಾಗಿ ಕಾಣಿಸ್ತಿದ್ದೀನಲ್ವಾ ಅಂತ ಕೇಳ್ತಾನೆ. ಆಗ ಓದಿ ಅಫ್ಕೋರ್ಸ್ ನನ್ನ ಚಾಯ್ಸು ಚೆನ್ನಾಗೇ ಇರುತ್ತೆ ಅಂತ ಹೇಳಿ ಶಾವ್ಗಾಗಿ ಶಾಪಿಂಗ್ ಮಾಡಿರ್ತಾಳೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.